ಇಂಡಿಯಾ ಮತ್ತೆ ಅಫ್ಘಾನಿಸ್ತಾನ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟಿಂಗ್ ಇದು ಒನ್ ಸೈಡೆಡ್ ಮ್ಯಾಚ್ ಗುರು. ಇಂಡಿಯಾದವ್ರು ಆಲ್ಮೋಸ್ಟ್ ಅವರು 30 ನಾವು ಸ್ಕೋರ್ ಬಂದಾಗ್ಲೇ ಅನ್ಕೊಬೇಕಿತ್ತು ಅದು ಅಫ್ಘಾನಿಸ್ತಾನ್ ಕೈಯಿಂದ ತಪ್ಪೋಯ್ತು ಅಂತಾನೆ ಮ್ಯಾಚ್. ಒನ್ ಆಫ್ ದ ಕ್ವಾಲಿಟಿ ನಾಕ್ ಆಡಿದ್ದು ಇಶಾನ್ ಕಿಶನ್, ಶುಭ್ಮನ್ ಗಿಲ್. ನನ್ನ ಪ್ರಕಾರ ಅಲ್ಲಿ ಏನಾದ್ರು ವಿಕೆಟ್ ಇಶಾನ್ ಕಿಶನ್ ಇನ್ ಹೋಗ್ಲಿಲ್ಲ ಅಂದ್ರೆ ಇವತ್ತು ಅಫ್ಘಾನಿಸ್ತಾನ ಚಳಿ ಎಲ್ಲ ಬಿಡ್ದು ಹೋಗ್ತಿತ್ತು. 500 ಗ್ಯಾರಂಟಿ ಇತ್ತು, ಆನ್ ದ ಕಾರ್ಡ್ ಇತ್ತು. 500 ಗ್ಯಾರಂಟಿ. 36 ಓವರ್ಗೆ ಔಟ್ ಆಗ್ತಾರೆ ಇಶಾನ್ ಕಿಶನ್. ಆಲ್ರೆಡಿ 320 ಸ್ಕೋರ್ ಇದ್ದೇ ಇರುತ್ತೆ. ಇನ್ನೊಂದು ಇಶಾನ್ ಕಿಶನ್, ಶುಭ್ಮನ್ ಗಿಲ್ ಏನಾರು 45th ಓವರ್ ತನಕ ಇವ್ರಿಬ್ರೆ ಕಂಟಿನ್ಯೂ ಮಾಡಿದ್ರು ಗ್ಯಾರಂಟಿ ಒಂದು 450 ಬರ್ತಿದ್ದು. ಉಳಿದಿದ್ದು KL ರಾಹುಲ್ ಆಗಲಿ ಶ್ರೇಯಸ್ ಅಯ್ಯರ್ ತಗೊಂಡು ಹೋಗ್ತಿದ್ರು. ಬಿಕಾಸ್ ಹೈ ಟಾರ್ಗೆಟ್ ಬಂದಾಗ ಫಸ್ಟ್ ಬಾಲ್ ಇಂದಾನೆ ತರಟೆ ತಗೊಳಕ್ ಹೋದ್ರು. KL ರಾಹುಲ್ ಫಸ್ಟ್ ಬಾಲ್ ಔಟ್ ಆದ್ರು. ಶ್ರೇಯಸ್ ಅಯ್ಯರ್ ಅಷ್ಟೇ ಸ್ಕೋರ್ ಇತ್ತಲ್ಲ, ಸ್ಕೋರ್ ನ ಇನ್ನೂ ಪುಷ್ ಮಾಡಕ್ ಹೋದ್ರು. ಮೈಲ್ ಸ್ಟೋನಿಗೆ ಇಬ್ರು ಆಡ್ಲಿ, ಹಂಗಾಗಿ ಸ್ಕೋರ್ ಅಷ್ಟು ಬರ್ಲಿಲ್ಲ. ಬಟ್ ಇಶಾನ್ ಕಿಶನ್ ಆಗ್ಲಿ ಶುಭ್ಮನ್ ಗಿಲ್ ಅಷ್ಟೇ ಮೈನ್ ಸ್ಟೋನಿಗೆ ಆಡ್ಲಿಲ್ಲ. ಒಂದ್ಸರಿ 100 ಆದ್ಮೇಲೆ ಇಶಾನ್ ಕಿಶನ್ ಸ್ಟಾರ್ಟಿಂಗ್ ಸ್ಲೋಗೆ ಸ್ಟಾರ್ಟ್ ಮಾಡಿದ್ರು. 30 ಬಾಲ್ಸ್ ಒಂದ್ಸರಿ ಪಿಕಪ್ ಆದ್ಮೇಲೆ ಪ್ರತಿ ಬಾಲ್ ಒಳಗೆ ಎಲ್ಲಾ ಬಾಲ್ ಬೌಂಡ್ರಿ ಸಿಕ್ಸಸ್ಗಳೇ ಹೊಡೆದ್ರು ಇಶಾನ್ ಕಿಶನ್. ಅವ್ರ ಕ್ವಾಲಿಟಿ ನಾಕ್ ಇಬ್ರೇ ಆಗ್ಲಿ, ಶುಭ್ಮನ್ ಗಿಲ್ ಆಗ್ಲಿ ನಿಮಗೆ ಇಶಾನ್ ಕಿಶನ್ ಆಗ್ಲಿ, ಎಲ್ಲೂ ಅವ್ರ ಕೊರತೆ ಅಂತ ಕಾಣ ಒಂದು ಕ್ಲಾಸಿ ಅಷ್ಟು ನಿಮಗೆ. ಮತ್ತೆ ಈ ಅಲಾಗನ್ಸ್ವರ್ ಆಗ್ಲಿ ಅಂದ್ರೆ ಲೈನ್ ಅಂಡ್ ಲೆಂತ್ ಕರೆಕ್ಟ್ ಇರ್ಬೇಕು. ಶುಭ್ಮನ್ ಗಿಲ್ ಅಂತ ಪ್ರಾಪರ್ ಬ್ಯಾಟ್ಸ್ಮನ್ ಬೌಲಿಂಗ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಇರೋ ಶುಭ್ಮನ್ ಗಿಲ್ ನೀವು ಬ್ಯಾಟ್ ಮುಂದೆ ತಂದ್ ಹಾಕ್ತಿದಾರೆ. ಅಲಾಗನ್ಸ್ವರ್ ಆಗ್ಲಿ, ಆ ಕರೋಟೆ ಆಗ್ಲಿ, ರಶೀದ್ ಖಾನ್ ಏನು ಫಸ್ಟ್ ಒಂದು ಫ್ಯೂ ಓವರ್ಸ್ ಏನೋ ತುಂಬಾ ಡೇಂಜರ್ ಅನ್ಸಿದ್ರು. ರೋಹಿತ್ ಶರ್ಮನ್ ಬೋಲ್ಡ್ ಮಾಡ್ಯಾರ. ರೋಹಿತ್ ಶರ್ಮಾ ಸ್ಟಾರ್ಟಿಂಗ್ ಎಕ್ಸ್ಪ್ಲೋಸಿವ್ ಆಗಿ ಫುಲ್ ಶಾಟ್ ಎಲ್ಲ 40 ಆರ್ಡ್ ರನ್ಸ್ ಹೊಡೆದ್ರು. ಕ್ವಾಲಿಟಿ ನಾಕಿ ಅದೇ ಅಷ್ಟು ಸಾಕು ರೋಹಿತ್ ಶರ್ಮನಿಂದ. ಕ್ವಿಕ್ ಫೈರ್ ಬ್ಯಾಟಿಂಗ್ ಬರುತ್ತೆ ರೋಹಿತ್ ಶರ್ಮನಿಂದ, ಅಷ್ಟೇ ಬೇಕಾಗಿರೋದು. ಹಂಗಾಗಿ ಪ್ರಾಬ್ಲಮೇ ಇರ್ಲಿಲ್ಲ ರೋಹಿತ್ ಶರ್ಮನ್. ಹಂಗ ಅಫ್ಘಾನಿಸ್ತಾನ್ ಟೀಮೇ ಇವತ್ತು ಕರೆಕ್ಟ್ ಆಗಿರ್ಲಿಲ್ಲ. ಓವರ್ಜಾ ಇರ್ಲಿಲ್ಲ, ನಬಿ ಇರ್ಲಿಲ್ಲ ನಿಮಗೆ. ಹಂಗಾಗಿ ಕ್ವಾಲಿಟಿ ಇರ್ಲಿಲ್ಲ ಇವತ್ತು ಅಫ್ಘಾನಿಸ್ತಾನ್ ಬೌಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ. ಹಂಗಾಗಿ ಕಷ್ಟ ಟೀಮ್ ನೋಡಿದಾಗ್ಲೇ ಹೇಳ್ಬೋದಿತ್ತು ಅಫ್ಘಾನಿಸ್ತಾನ್ ಗೆಲ್ಲಕ್ ಚಾನ್ಸೇ ಇಲ್ಲ ಅಂತ. ಹಂಗಾಗಿ ಆ ಕ್ವಾಲಿಟಿ ಕಾಣಿಸ್ತಿಲ್ಲ ಅಫ್ಘಾನಿಸ್ತಾನ್. ಅಂದ್ರೆ ಫಾಸ್ಟ್ ಬೌಲಿಂಗ್ ತುಂಬಾ ವೀಕ್ ಇದೆ ಗುರು. ಅದು ಫಾಸ್ಟ್ ಬೌಲಿಂಗ್ ಅಲ್ಲ ಅಫ್ಘಾನಿಸ್ತಾನ್. ಡಬಕೋರ್ ನನ್ನ ಮಕ್ಳು ಇಬ್ರು ಫಾಸ್ಟ್ ಬೌಲಿಂಗ್ ನಾಯಿಗೆ ಹೊಡೆದಂಗ್ ಹೊಡ್ಸ್ಕೊಂತಿದ್ದಾರೆ ಅಲ್ಲಿ. ಆಗಲ್ಲ. ಇನ್ ಸ್ಪಿನ್ನರ್ ಅಲ್ಲಿ ಅಲಾಗನ್ಸ್ಪರ್ ಏನ್ ಹೆಸರು ತಕ್ಕಂತೆ ಆಡ್ತಿಲ್ಲ. ರಶೀದ್ ಖಾನ್ ಹಳೆ ಚಾರ್ಮ್ ಇಲ್ಲ. ಕರೋಟೆ ಇವ್ರು ಸ್ವಲ್ಪ ಹೆಸರು ಮಾಡಿದ್ರು, ಡೊಮೆಸ್ಟಿಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಕರೋಟೆ. ಬಟ್ ಇಲ್ಲಿ ಪರೋಟ ಹೊಡೆದಂಗ್ ಹೊಡೆದ್ರು. ಪರೋಟ ಕೊಟ್ಟು ಕಳಿಸಿದ್ರು ಪ್ರತಿ ಬಾಲ್. ಹಂಗ್ ಹೊಡೆದ ಇಶಾನ್ ಕಿಶನ್ ಆಗ್ಲಿ ಶುಭ್ಮನ್ ಗಿಲ್ ಆಗ್ಲಿ. ಮತ್ತೆ ನಮ್ದು ಇದೇ ಇಂಡಿಯಾಕ್ ಪ್ರಾಬ್ಲಮ್ ಇರೋದೇ ಲೋಯಿಂಗ್ ಡೆಪ್ತ್. ಆಡ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಒಬ್ಬ ಬೌಲರ್ ಆಗ್ಲಿ ಬ್ಯಾಟ್ಸ್ಮನ್ ಆಗ್ಲಿ ಬೇಕು. ಇವತ್ತೇ ನೋಡು ವಿಕೆಟ್ ಹೆಂಗ್ ಹೋದ್ವು. ಹಾರ್ದಿಕ್ ಪಾಂಡ್ಯ ಎಕ್ಸಲೆಂಟ್ ಆ ಸ್ಥಾನ ತುಂಬ. ನಿತೀಶ್ ಕುಮಾರ್ ರೆಡ್ಡಿ ಓಕೆ, ಈ ಕ್ಯಾನ್ ಫಿಲ್ ದ ಶೂಸ್ ಆಫ್ ಹಾರ್ದಿಕ್ ಪಾಂಡ್ಯ. ಬಟ್ ಇನ್ನು ಟೈಮ್ ಬೇಕು ಗುರು. ಹಾರ್ದಿಕ್ ಪಾಂಡ್ಯ ಶೂ ಫಿಲ್ ಮಾಡೋದು ಅಷ್ಟು ಸುಲಭ ಇಲ್ಲ. ಇನ್ನು ಅಫ್ಘಾನಿಸ್ತಾನ್ ಬೌಲಿಂಗ್ ಏನಂಗೆ ಇಲ್ಲ. ಇನ್ನು ಇಂಡಿಯಾದ ಬೌಲಿಂಗ್ ಬಂದ್ರೆ ಗುರು, ಬೌಲಿಂಗ್ ಓಕೆ, ಹರ್ಷದೀಪ್ ಕ್ವಾಲಿಟಿ ಬೌಲರ್ ಸ್ವಿಂಗ್ ಆಗ್ತಾರೆ. ಪ್ರಿನ್ಸ್ ಯಾದವ್ನ ತಂದಿದ್ದು ಒಳ್ಳೇದೇ ಆಯ್ತು. ಬಟ್ ಪ್ರಿನ್ಸ್ ಯಾದವ್ ಏನ್ ಅಭಿಪ್ರಾಯ ಇತ್ತು ಇದು ಎಕ್ಸ್ಪೆಕ್ಟೇಷನ್ಗೆ ಆಡ್ಲಿಲ್ಲ ಗುರು. ಹೆವಿ ತರಟೆಗೆ ತಗೊಂಡು ಪ್ರಿನ್ಸ್ ವಿಕೆಟ್ ಸಿಕ್ತು ಒಂದ್ ಬಿಟ್ರೆ ಹೆವಿ ತರಟೆಗೆ ತಗೊಂಡ್ರು. ನಾಯಿಗೆ ಚುಚ್ದಂಗೆ ಚುಚ್ಚಾಕ್ಬಿಟ್ರು. ಗುಡ್ ಓಕೆ, ವಿಕೆಟ್ ತೆಗೆದ್ರು ಎಕ್ಸ್ಪೆನ್ಸಿವ್ ಆದ್ರು ನೋ ಮ್ಯಾಟರ್. ಬಿಕಾಸ್ 400 ಚೇಸ್ ಬೇಕಾದ್ರೆ ನಿಮಗೆ ವಿಕೆಟ್ ಮ್ಯಾಟರ್ ಆಗುತ್ತೆ, ರನ್ಸ್ ಏನ್ ಮ್ಯಾಟರ್ ಆಗಲ್ಲ. ಹಂಗೆ ಗುರ್ನೂರ್ ಯಾಕೆ ಪ್ರಿಫರ್ ಮಾಡಿದ್ರು ಇಂಡಿಯಾದು ಅಂದ್ರೆ ಹಿಟ್ ದ ಡೆಕ್ ಬೌಲರ್. ಯಾಕೆಂದ್ರೆ ಸೌತ್ ಆಫ್ರಿಕಾಗೆ ಹೋದಾಗ ಹಿಟ್ ದ ಡೆಕ್ ಬೌಲರ್ಗೆ ಹೆವಿ ಅಡ್ವಾಂಟೇಜ್ ಇರುತ್ತೆ. ಹಂಗಾಗಿ ಗುರ್ನೂರ್ ಅವರು ಇದು ಯಾವ್ದು ಅವ್ರನ್ನ ಮಾಡ್ತಾ ಇದಾರೆ, ಸ್ಕೌಟ್ ಮಾಡ್ತಾ ಇದಾರೆ ವರ್ಲ್ಡ್ ಕಪ್ಪಿಗೆ ಅಂತಾನೆ. ಯಾರನ್ನ ಗುರ್ನೂರ್ ಬ್ರಾನ್. ಇನ್ನು ಸ್ಪಿನ್ನರ್ ಕುಲ್ದೀಪ್ ಯಾದವ್ ತಂದು ಒಳ್ಳೇದೇ ಗುರು. ಅಷ್ಟು ಎಫೆಕ್ಟಿವ್ ಆಗಿ ಕಾಣಲಿಲ್ಲ ತಂದ್ರು. ಕುಲ್ದೀಪ್ ಯಾದವ್ ಕ್ವಾಲಿಟಿ ಬೌಲಿಂಗ್ ಇಲ್ಲಿ ತುಂಬಾ ಹೊಸದ್ ಅನ್ಸಿದ್ದು, ಒಂಥರ ಆಶ್ಚರ್ಯ ಅನ್ಸಿದ್ದು ನಮ್ಮ ಸುಂದ್ರ. ಒಳ್ಳೆ ಬೌಲಿಂಗ್ ಮಾಡ್ದ ಗುರು ಸುಂದ್ರ. ಏನು ವಿಕೆಟ್ ಹೋದ್ರು ಅಂದ್ರೆ ಒಳ್ಳೆ ಎಕಾನಮಿ ಇಟ್ಟ ಸುಂದ್ರನ್ ಬೌಲಿಂಗ್ ಬಗ್ಗೆ ಮಾತಾಡ್ಲೇಬೇಕು. ಸುಂದ್ರ ಒಳ್ಳೆ ಬೌಲಿಂಗ್ ಹಾಕ್ತಾ ಸುಂದ್ರ. ಮತ್ತೆ ಕ್ವಾಲಿಟಿ ಬೌಲಿಂಗ್ ಇತ್ತು ಇಂಡಿಯಾದಲ್ಲಿ. ಇನ್ನು ಅಫ್ಘಾನಿಸ್ತಾನ್ ಬ್ಯಾಟಿಂಗ್ ಅಲ್ಲಿ ಗುರು ಅವರು ರೆಮಲ್ ಗುರ್ಬಾಸ್ ಮೇಲೆ ಹೈಲಿ ಡಿಪೆಂಡೆಂಟ್. ರೇಮಲ್ ಗುರ್ಮಾ ಸ್ಟಾರ್ಟಿಂಗ್ ಸ್ಕೋರ್ ಕೊಟ್ಟು ಅವರು ಅದರಲ್ಲೂ 400+ ಚೇಸ್ ಮಾಡಬೇಕು ಅಂದ್ರೆ ನಿಮಗೆ ರೇಮಲ್ ಗುರ್ಬಾಸ್ ಅಂತ ಬ್ಯಾಟ್ಸ್ಮನ್ ಒಂದು 25-30 ಓವರ್ ತನಕ ಆಡಿದ್ರೆ ಒಂದು ಚಾನ್ಸ್ ಇತ್ತು. ಅದ್ ಬಿಟ್ರೆ ಆ ಕ್ವಾಲಿಟಿ ಇನ್ನಿಲ್ಲ. ಬಿರುಸಿನ ಬ್ಯಾಟಿಂಗ್ ಆಡೋ ಪ್ಲೇಯರ್ಸ್ ಇಲ್ಲ. ಇಬ್ರಾಹಿಂ ಜಂಟ್ರಾನ್ ಸ್ವಲ್ಪ ಆಡ್ತಾರೆ, ಸಿಕಿಬುಲ್ಲಾ ಅಬ್ದುಲ್ ಆಡ್ತಾರೆ. ಬಟ್ ಆಮೇಲೆ ಬರೋ ರೆಹಮದ್ ಶಾ, ನಿಮ್ಗೆ ಹಜ್ಮತುಲ್ಲಾ ಶೈದಿ ಆಗ್ಲಿ ಅವರೆಲ್ಲ ಅಷ್ಟು ಆಡಲ್ಲ. ಇವತ್ತು ಬೇರೆ ಹಜ್ಮತ್ ಓವರ್ಸ್ ಇರ್ಲಿಲ್ಲ, ಡ್ವಾರ್ಶಿಸ್ ಅವರು ಆಗಲ್ಲ, ಡ್ವಾರ್ಸಿಲ್ ರಜೋಲಿ ಆ ಕ್ವಾಲಿಟಿ ಇರ್ಲಿಲ್ಲ. ಹಂಗಾಗಿ ಒಂದ್ ಕಡೆಯಿಂದ ಪುಡಿಯೋದು ಹೋದ್ರೆ ನಿಮ್ಗೆ ರಶೀದ್ ಖಾನ್ 5 ಡೌನ್ ಅಂದ್ರೆ 400+ ಎಲ್ಲ ಚೇಸ್ ಮಾಡಾಕಿದ್ ಒಂದ್ ಸೈಡ್ ಮ್ಯಾಚ್ ಗೊತ್ತಾಗ್ಬಿಡುತ್ತೆ. ಬಟ್ ಇಂಡಿಯಾ ಏನಂದ್ರೆ ಪ್ರಿನ್ಸ್ ಯಾದವ್ ಓಕೆ, ನೀವು ಪ್ರಿನ್ಸ್ ಯಾದವ್ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಒಂದ್ ಮ್ಯಾಚ್ ಇಂದ ಅವ್ರನ್ನ ಡಿಪೆಂಡ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಪ್ರಿನ್ಸ್ ಯಾದವ್ ಕ್ವಾಲಿಟಿ ಬೌಲಿಂಗ್ ಮಾಡಿದ್ರು. ನೀವು IPL ಅಂತ ನೋಡಿದ್ರೆ ಪ್ರಿನ್ಸ್ ಯಾದವ್ ಇಂದ ಕ್ವಾಲಿಟಿ ಇತ್ತು ಗುರು. ಒಂದ್ ಮ್ಯಾಚ್ ಇಂದ ಪ್ಲೇಯರ್ ನೇನು ಅಳಿಯಕ್ ಆಗಲ್ಲ ನಾವ್. ಯಾಕೆ ಈ ಗುರ್ನೂರ್ ಬ್ರಾರ್ ಓಕೆ ಬಟ್ ಟೆಸ್ಟಿಂಗ್ ಇಲ್ಲ ಆಗಲ್ಲ ಗುರು. ಅಫ್ಘಾನಿಸ್ತಾನ್ ಮುಂದೆ ಎಲ್ಲ ನೀವು ಟೆಸ್ಟ್ ಆಗಲ್ಲ. ಟೆಸ್ಟಿಂಗ್ ಆಗ್ಬೇಕು ಕ್ವಾಲಿಟಿ ಬೌಲಿಂಗ್ ಇದೆಯಾ ಇಲ್ವಾ ಅಂತ. ಇಂಗ್ಲೆಂಡಿಗೆ ಹೋಗ್ತಾರೆ, ಇಂಗ್ಲೆಂಡ್ ಸೀರೀಸ್ ಇದೆ, ಅಲ್ಲಿ ಇದೇ ಗುರ್ನೂರ್ ಬ್ರಾರ್ ಆಗ್ಲಿ ಪ್ರಿನ್ಸ್ ಯಾದವ್ ಚೆನ್ನಾಗಿ ಮಾಡಿದ್ರು. ಆ ಕ್ವಾಲಿಟಿ ಬ್ಯಾಟಿಂಗ್ ಎದುರುಗಡೆ, ಆ ಕ್ವಾಲಿಟಿ ಪಿಚ್ ಅಲ್ಲಿ
ಆವಾಗ ನೋಡಿ ಇದು ಕ್ವಾಲಿಟಿ ಇದೆ ಬೌಲಿಂಗು ಅಂತ ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು. ಇದೇ ಜಸ್ಟ್ ಅಫ್ಘಾನಿಸ್ತಾನ್ ಮುಂದೆಲ್ಲ ನಾವು ಇಂಥ 400 ಮ್ಯಾಚ್ ಅಲ್ಲೆಲ್ಲ ನಿಮ್ ಕ್ವಾಲಿಟಿ ಬೌಲಿಂಗ್ ಗೊತ್ತಲ್ಲ. ಯಾಕೆಂದ್ರೆ ಒಂದು ವಿಕೆಟ್ ಬಿದ್ದ ತಕ್ಷಣ ಬೇಕೇ ಬೇಕು 6-4 ಟ್ರೈ ಮಾಡೇ ಮಾಡ್ತಾರೆ. ವಿಕೆಟ್ ಬರೋ ಚಾನ್ಸಸ್ ಇರುತ್ತೆ ಹಂಗೆ. ಬಟ್ ಕ್ವಾಲಿಟಿ ಎಲ್ಲಿ ಗೊತ್ತಾಗುತ್ತೆ, ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಇದೇ ಟೀಮ್ ಮಾಡ್ಸಿದ್ರೆ ಕ್ವಾಲಿಟಿ ಗೊತ್ತಾಗುತ್ತೆ. ಬಟ್ ಅವಾಗ ಟೆಸ್ಟ್ ಮಾಡಕ್ ಹೋಗಲ್ಲ ಬುಮ್ರಾ. ಬಟ್ ಈಗ ದೊಡ್ಡ ತಲೆನೋವು ಆಗೋದೇನು ಅಂದ್ರೆ ಈಗ ಗುನ್ನೂರ್ ಬರೋ ಚೆನ್ನಾಗಿ ಮಾಡ್ತಾ ಇದಾರೆ, ಹರ್ಷದೀಪ್ ಸಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಹಂಗಾಗಿ ಈಗ ಫಸ್ಟ್ 2 ಪೇಸರ್ ಫಿಕ್ಸ್ ಗುರು, ಅದು ಬುಮ್ರಾ ಸಿರಾಜ್ ಫಿಕ್ಸ್ 2 ಪೇಸರ್. ಥರ್ಡ್ ಪೇಸರ್ಗೆ ಅಷ್ಟೇ ಜಾಗ ಖಾಲಿ ಇರೋದು. ಹರ್ಷದೀಪ್, ಗುನ್ನೂರ್ ಬ್ರಾರೋ, ಪ್ರಿನ್ಸ್ ಯಾದವ್, ಪ್ರಸೀದ್ ಕೃಷ್ಣ, ಇನ್ ಮೊಹಮ್ಮದ್ ಶಮೀನು ಇದಾರೆ, ಅವರು ರೇಸ್ ಅಲ್ಲಿ ಇದಾರೆ. ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರು ಮೊಹಮ್ಮದ್ ಶಮಿ ಸೆಲೆಕ್ಟ್ ಆದ್ರೆ ಆ ಥರ್ಡ್ ಪೇಸರ್ ಅಲ್ಲ, ಅವ್ರ 3 ಪೇಸರ್ ಅದು ಗ್ಯಾರಂಟಿ. ಬಟ್ ಮೊಹಮ್ಮದ್ ಶಮಿ ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಪ್ರಸೀದ್ ಕೃಷ್ಣ, ಹರ್ಷದೀಪ್ ಸಿಂಗು, ಗುರ್ನೂರ್ ಬ್ರಾರ್ ಯಾರು ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ, ಅದು ಹೋಗುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ, ನಾವು ವಾಷಿಂಗ್ಟನ್ ಸುಂದರ್ ಮೇಲೆ ರಿಲಯಬಲ್ ಆಗಕ್ ಆಗಲ್ಲ. ಆ ವೈನತ್ ಅಂತ ಹೇಳ್ಕೊಂಡ್ ಅಕ್ಷರ್ ಪಟೇಲ್ ಜಡೇಜಾ ಬ್ಯಾಕ್ ಮಾಡ್ಲೇಬೇಕು. ನೀವು ಅಕ್ಷರ್ ಪಟೇಲ್ ಜಡೇಜಾ ಬರ್ಲೇಬೇಕು. ಅಕ್ಷರ್ ಪಟೇಲ್ ಜಡೇಜಾ ಬಂದ್ರು ಟೀಮಿಗೆ ಅಂದ್ರೆ ಆ ಕ್ವಾಲಿಟಿನೇ ಬೇರೆ. ಇಬ್ರಲ್ಲಿ ಒಬ್ರು ನಾಡ್ಸಿ ಬೇಜಾರಿಲ್ಲ, ಬಟ್ ಅವ್ರ ಇಬ್ರಲ್ಲಿ ಒಬ್ರು ಇರ್ಲೇಬೇಕು ಟೀಮಲ್ಲಿ. ಯಾಕೆಂದ್ರೆ ಹಾರ್ದಿಕ್ ಪಾಂಡ್ಯ ಬಂದ್ರು ಅಂದ್ರೆ 4 ಡೌನ್ ಅವ್ರು ಸ್ಲಾಟ್ ಅವ್ರಿಗೆ ಕೊಟ್ಬಿಡ್ಬೇಕು. 5 ಡೌನ್ ನಿಮಗೆ ಅಕ್ಷರ್ ಪಟೇಲ್ ಆರ್ತಿ ಅಥವಾ ಜಡೇಜಾ ಇಬ್ರಲ್ಲಿ ಒಬ್ರು. ಇನ್ನೊಂದು ಸ್ಪಿನ್ನರ್ ಕುಲ್ದೀಪ್ ಯಾದವ್ ಫಿಕ್ಸ್ ಮಾಡ್ಬೇಕು. ಇನ್ ಕ್ವಾಲಿಟಿ ಇರೋ 3 ಫಾಸ್ಟ್ ಬೌಲರ್ಸ್, ಒಂದು ಬುಮ್ರಾ, ಸಿರಾಜ್ ಫಿಕ್ಸ್. ಥರ್ಡ್ ಸೀಮರ್ ಯಾರು ಬರ್ತಾರೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಬ್ಯಾಟಿಂಗ್ ಆರ್ಡರ್ ಸ್ಟಾರ್ಟ್ ಇದೆ ಇಂಡಿಯಾಗೆ, ಅದೇನಿಲ್ಲ. ಈಗ ಇನ್ನೊಂದು ದೊಡ್ಡ ತಲೆನೋವು ಅಂದ್ರೆ ಇಶಾನ್ ಕಿಶನ್ ಕ್ವಾಲಿಟಿ ಫಾರ್ಮ್ ಅಲ್ಲಿ ಇದಾರೆ. ಇಶಾನ್ ಕಿಶನ್ ಡ್ರಾಪ್ ಮಾಡ್ತಿರೋ, ಟೀಮಲ್ಲಿ ಇಟ್ಕೊಂತಿರೋ, ಆಡ್ಸಕ್ಕೆ ಅಂತೂ ಕಷ್ಟ. ಆಡ್ಸಕ್ಕೆ ಎಲ್ಲೂ ಜಾಗ ಇಲ್ಲ. 2 ಡೌನ್ ಶ್ರೇಯಸ್ ಅಯ್ಯರ್, 3 ಡೌನ್ KL ರಾಹುಲ್, ವಿರಾಟ್ ಕೊಹ್ಲಿ ಅಂತ ಬಂದ್ರೆ ಆ 1 ಡೌನ್ ಪೊಸಿಷನ್ ಇದುವರೆಗೂ ಯಾರಿಗೂ ಬಿಟ್ಕೊಟ್ಟಿಲ್ಲ ಗುರು. ಅದು 1 ಡೌನ್ ಅಂದ್ರೆ ಅದೊಂಥರ ಸ್ಟ್ಯಾಂಪ್ ಹೊಡೆದು ಸೀಲ್ ಮಾಡಿದಿರೋ ಸೀಟ್ ಅದು ವಿರಾಟ್ ಕೊಹ್ಲಿಗೆ ಅಂತಾನೆ. ಹಂಗಾಗಿ ಆ ಸೀಟ್ ಬಗ್ಗೆ ಯಾರು ಮುಟ್ಟಕ್ಕಾಗಲ್ಲ. ಇನ್ನು ಓಪನಿಂಗ್ ರೋಹಿತ್ ಶರ್ಮಂಗೂ ಸೀಲ್ ಹೊಡೆದು, ಶುಭ್ಮನ್ ಗಿಲ್ ಅವ್ರಿಬ್ರಿಗೆ ಸೀಲ್ ಹೊಡೆದಾಗಿದೆ. ಹಂಗಾಗಿ ಯಾವ್ದೇ ಸ್ಲಾಟ್ ಖಾಲಿ ಇಲ್ಲ. ನೀವು ಹಂಗ್ ಬೇಕು ಇಶಾನ್ ಕಿಶನ್ ಇನ್ನು ಫಿನಿಶರ್ ಆಗಿ 4 ಡೌನ್ ಆಡಿಸ್ತೀರಾ, ಹಾರ್ದಿಕ್ ಪಾಂಡ್ಯ 5 ಡೌನ್ ಅಂದ್ರೆ ಅಲ್ಲಿ ಬೌಲಿಂಗ್ ವೀಕ್ ಆಗುತ್ತೆ. ಅದು ತುಂಬಾ ರಿಸ್ಕ್ ತಗೊಂಡಂಗೆ. ಹಾರ್ದಿಕ್ ಪಾಂಡ್ಯ 10 ಓವರ್ಸ್ ಮಾಡ್ಲೇಬೇಕಾಗುತ್ತೆ. ಆ ರಿಸ್ಕ್ ತನಕ ಹೋಗಲ್ಲ. ಯಾಕೆಂದ್ರೆ ಅಕ್ಷರ್ ಪಟೇಲ್ ಜಡೇಜಾ ಕ್ವಾಲಿಟಿ ಬ್ಯಾಟಿಂಗ್ ಆಡ್ಬಲ್ಲ. ಹಂಗಾಗಿ ಇಶಾನ್ ಕಿಶನ್ ಕಷ್ಟ. ಇವರೆಲ್ಲ ಬಂದ್ಮೇಲೆ ಪ್ಲೇಯಿಂಗ್ ಲೆವೆನ್ ಚಾನ್ಸ್ ಟೀಮಲ್ಲಿ ಇರ್ತಾರೆ, ಅದಂತೂ ಗ್ಯಾರಂಟಿ. ಬಟ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರೋದು ತುಂಬಾ ಕಷ್ಟ. ಇನ್ನು ಅಫ್ಘಾನಿಸ್ತಾನ ಏನು ಅಂದ್ರೆ ಅಜ್ಮತುಲ್ಲಾ ಉಮರ್ ಜಾಯಿ, ಮೊಹಮ್ಮದ್ ನಬಿ ಆಡಿದ್ರೆ ಒಂಥರ ಕ್ವಾಲಿಟಿ ಕಾಣುತ್ತೆ ಟೀಮಲ್ಲಿ. ಇಲ್ಲ ಅಂದ್ರೆ ಕ್ವಾಲಿಟಿ ಕಾಣಲ್ಲ. ಎಷ್ಟು ಬಿಟ್ರೆ ಗುಡ್ ಟೀಮೇ ಅಫ್ಘಾನಿಸ್ತಾನ, ಇಲ್ಲಿ ಇಂಪ್ರೂವ್ ಟೀಮ್. ಯಾಕೆಂದ್ರೆ ರೆಹಮಾನ್ ಗುರ್ಬಾಜ್ ಸ್ಟಾರ್ಟ್ ನೋಡಿದೀವಿ, ಇಬ್ರಾಹಿಂ ಜಡೇಜಾ, ಇವರಿಬ್ರು ಅವ್ರಿಗೊಂಥರ ಪಿಲ್ಲರ್ ಇದ್ದಂಗೆ ಗುರು. 10-15 ಇಯರ್ಸ್ ತನಕ ಪಿಲ್ಲರ್. ಯಾಕೆಂದ್ರೆ ಇನ್ನು 24-23 10-12 ಇಯರ್ಸ್ ಅಂತೂ ಗ್ಯಾರಂಟಿ ಪಿಲ್ಲರ್. ರಶೀದ್ ಖಾನ್ ಆಗ್ಲಿ, ಅವರಿಗೆ ಮಧ್ಯೆ ಒಬ್ಬ ಒಳ್ಳೆ ಸ್ವಲ್ಪ ಫಾಸ್ಟ್ ಆಡೋ ಬ್ಯಾಟ್ಸ್ಮನ್ ಬೇಕು. ಅಜ್ಮತುಲ್ಲಾ ಶೈಲಿ 1 ಡೌನ್ ಆಡೋದಾದ್ರೆ ಓಕೆ ಆಯ್ತು. 3 ಡೌನ್ಗೆ ಅಜ್ಮತುಲ್ಲಾ ಶೈಲಿ ಹೋಗಲ್ಲ. 3 ಡೌನ್ ಆಡೋ ಬ್ಯಾಟ್ಸ್ಮನ್ ಸ್ವಲ್ಪ ಕ್ವಾಲಿಟಿ ನಿಮಗೆ ಹಿಟ್ಟಿಂಗು ಇರ್ಬೇಕು. ಅಜ್ಮತುಲ್ಲಾ ಶೈಲಿ ಹಿಟ್ಟಿಂಗ್ ಇಲ್ಲೇ ಇಲ್ಲ ಗುರು. ನೆಲದಲ್ಲೇ ಆಡ್ತಾರೆ, ಅದು 4ಗಳು ಕರೆಕ್ಟ್ ಆಗಿ ಹೊಡಿಯಲ್ಲ. ಹಂಗಾಗಿ ಅಜ್ಮತುಲ್ಲಾ ಶೈಲಿ ಇಸ್ ನಾಟ್ ಓಕೆ. ಮುಂದಿನ ಓಡಿಯಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡು ಅವರೆಲ್ಲ ಬಂದ್ರೆ ಓಕೆ. ಇನ್ನು ಇಂಡಿಯಾದಲ್ಲಿ ಚೇಂಜಸ್ ಏನಿಲ್ಲ. ಅವ್ ಯಾರು ನ್ಯೂ ಬ್ಯಾಟ್ಸ್ಮನ್ ಸ್ವಲ್ಪ ಚೇಂಜ್ ಕೊಡ್ಬೋದು ಬಿಟ್ರೆ ಅಷ್ಟೇ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬಾಯ್ ಫ್ರೆಂಡ್ಸ್.